everyone, welcome back to my YouTube channel, and this YouTube channel is all about banking preparation in Kannada. I strongly feel that as aspirant we all need guidance in our own language, but there are many Hindi YouTubers guiding students as aspirant, but hardly anyone is guiding in Kannada. So I started this channel to guide, share and motivate you all, just like one aspirant's helping another. ಸೊ ನೀವೆಲ್ಲ ಕರ್ನಾಟಕ ಆಸ್ಪಿರೆಂಟ್ಸ್ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಆಮ್ ಥಿಂಕಿಂಗ್ ಆಫ್ ಶೇರಿಂಗ್ ಬ್ಯಾಂಕಿಂಗ್ ಅವೇರ್ನೆಸ್. ಈಗ ಬ್ಯಾಂಕಿಂಗ್ ಅವೇರ್ನೆಸ್ ಅಂತಂದರೆ ನಾವು ಸರ್ಚ್ ಮಾಡಿದರೆ ಡೈರೆಕ್ಟಾಗಿ ಹಿಂದಿದೇ ಬರುತ್ತೆ, ಇಂಗ್ಲೀಷಿದು ತೀರಾ ಕಮ್ಮಿ. ಬ್ಯಾಂಕಿಂಗ್ ಅವೇರ್ನೆಸ್ ಯಾರೂ ಕೂಡ ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇದು ಕರ್ನಾಟಕ ಆಸ್ಪಿರೆಂಟಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಲೈಕ್ ಸೌತಲ್ಲಿರೋರಿಗೆ, ಬಿಕಾಸ್ ಎಲ್ಲ ಹಿಂದಿಯಲ್ಲೇ ಟೀಚ್ ಮಾಡ್ತಾ ಇದ್ದಾರೆ. ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ವಿನುತಾ ಭಟ್ 1219 ಅಂತ. ಸೊ ನಾನು ಇದು ಲಿಂಕ್ ಹಾಕಿದ್ದೀನಿ, ಅದರಲ್ಲಿ ನಾನು ಫೈನಾನ್ಷಿಯಲ್ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಆ್ಯಂಡ್ ಅದನ್ನು ನೋಡಿ ನನಗೆ ಸಜೆಷನ್ ಕೊಡಿ. ನಾನು ಬ್ಯಾಂಕಿಂಗ್ ಅವೇರ್ನೆಸ್ ಶೇರ್ ಮಾಡೋಣ ಅಂತಿದ್ದೀನಿ, ಬಿಕಾಸ್ ಈಗ ಇಂಟರ್ವ್ಯೂ ಬರುತ್ತೆ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಬ್ಯಾಂಕಿಂಗ್ ಅವೇರ್ನೆಸ್ ಬೇಕೇ ಬೇಕು. ಸೊ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ದ್ಯಾಟ್ ನಾನು ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. And I will share all my banking preparation strategies and important studying material. So do subscribe and support. So let's get into the today's video. ಒಂದು ಸೆಕ್ಷನಲ್ ಮಾಕ್ ಬರುತ್ತೆ, ಅದರಲ್ಲಿ ನನಗೆ ಕ್ವಾಂಟಲ್ಲಿ 18 ಮಾರ್ಕ್ಸ್ ಬಂದಿದೆ ಆ್ಯಂಡ್ 18ಗೆ 18 ಕೂಡ ಕರೆಕ್ಟ್ ಆಗಿದೆ. ಅನಾಲಿಟಿಕ್ಸ್ ಬಂದರೆ 78.21 percentile, 100% accuracy, 18 attempted out of 35 and the rank. ನೆಕ್ಸ್ಟು ಇನ್ನೊಂದು ರೀಸನಿಂಗ್ ಬರುತ್ತೆ ಸೆಕ್ಷನಲ್ಲಿ ಏನು ಯೂಸ್ ಆಗುತ್ತೆ ಅಂದರೆ, ನಿಮಗೆ ಸ್ಪೀಡ್ ಜಾಸ್ತಿ ಮಾಡ್ಕೊಬೋದು. ಈಗ ಏನಾದರೂ ಯಾವುದಾದ್ರು ಸೆಕ್ಷನಲ್ಲಿ ನಿಮ್ಗೆ ಕಮ್ಮಿ ಬರ್ತಾ ಇದೆ ಅಂತಂದರೆ ಫುಲ್ ಲೆಂತ್ ಮಾಕಲ್ಲಿ, ಸೊ ಆ ಸೆಕ್ಷನನ್ನು ಅಟೆಂಪ್ಟ್ ಮಾಡಿ ಜಾಸ್ತಿ ಸೆಕ್ಷನಲ್ ಟೆಸ್ಟ್. ಸೊ ಈಗ ನಾನು ಇನ್ನೊಂದು ಸೆಕ್ಷನಲ್ ರೀಸನಿಂಗ್ ಟೆಸ್ಟನ್ನು ಅಟೆಂಪ್ಟ್ ಮಾಡಿದೆ ಇವತ್ತು. ಅದರಲ್ಲಿ 19 ಅಟೆಂಪ್ಟ್ ಮಾಡಿದ್ದೆ ಆ್ಯಂಡ್ 100% ಎಕ್ಯುರೇಸಿ ಇದೆ. ಸೊ IBPS PO ಪ್ರಿಲಿಮ್ಸ್ ಅಂತ ಬಂದರೆ ನಿಮಗೆ ಸ್ಪೀಡ್ಗಿಂತ ಎಕ್ಯುರೇಸಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಕಟ್ ಆಫ್ ಜಾಸ್ತಿ ಇರಲ್ಲ, 48 to 55, ಸಮ್ಟೈಮ್ಸ್ 58 ತನಕ ಅಂತ ಇಟ್ಕೊಂಡ್ರು ನಿಮಗೆ ಅಕ್ಯುರೇಸಿ ಇದ್ದರೆ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಬೋದು. ನೆಕ್ಸ್ಟು ಒಂದು IBPS PO ಪ್ರಿಲಿಮ್ಸ್ ಫುಲ್ ಲೆಂತ್ ಮಾಕ್ ಬರುತ್ತೆ, 19 ಮಾಕ್ ನಂಬರ್. ಅದರಲ್ಲಿ ಇಂಗ್ಲೀಷಲ್ಲಿ 17 ಬಂದಿದೆ. ಟೋಟಲ್ ಅಟೆಂಪ್ಟ್ ಮಾಡಿದ್ದು 24, ಅದರಲ್ಲಿ 4 ಇನ್ಕರೆಕ್ಟ್ ಆ್ಯಂಡ್ 17 ಕರೆಕ್ಟ್. ನೆಕ್ಸ್ಟ್ ಬಂದು ಕ್ವಾಂಟಲ್ಲಿ 10 ಅಟೆಂಪ್ಟ್ ಮಾಡಿದ್ದೆ, 1 ರಾಂಗ್ ಆಗಿದೆ, 9 ಬಂದಿದೆ. ನನಗನ್ಸೋ ಪ್ರಕಾರ ಕ್ವಾಂಟ್ ಇಷ್ಟು ಡಿಫಿಕಲ್ಟ್ ಲೆವೆಲ್ ಇರಲ್ಲ ಕ್ವಶನ್ನು, ಬಿಕಾಸ್ 35 ಕ್ವಶನ್ ಮಾರ್ಕ್ಸ್ ಕಮ್ಮಿ ಇರೋದ್ರಿಂದ. ನೆಕ್ಸ್ಟು ರೀಸನಿಂಗ್ ಬಂದು ನಾನು 24 ಅಟೆಂಪ್ಟ್ ಮಾಡಿದ್ದೆ, ಅದರಲ್ಲಿ 23 ಕರೆಕ್ಟ್ ಆಗಿದೆ ಆ್ಯಂಡ್ 1 ಯಾವುದೋ ಪಝಲಲ್ಲಿ ರಾಂಗ್ ಆಗಿದೆ. ಆ್ಯಂಡ್ ಕಮಿಂಗ್ ಟು ಅನಾಲಿಟಿಕ್ಸ್ 56.8% ಪರ್ಸೆಂಟೈಲ್, ಎಕ್ಯುರೇಸಿ 55 ಅಟೆಂಪ್ಟೆಡ್ ಆ್ಯಂಡ್ ದ ಸ್ಕೋರ್ ಬಂದು 49.48%. ಇವತ್ತಿಂದು ಮಾಕ್, ಇದು ನನ್ನ ಲಾಸ್ಟ್ ಮಾಕ್ IBPS PO ಪ್ರಿಲಿಮ್ಸ್ ಈ ವರ್ಷದ್ದು. ಆ್ಯಂಡ್ ನೆಕ್ಸ್ಟ್ ಇಯರ್ ಕೂಡ ನಾನು ಎಕ್ಸಾಮ್ ಬರೆಯಲ್ಲ, ಈ ವರ್ಷ ಕ್ಲಿಯರ್ ಮಾಡಿಕೊಳ್ಳಬೇಕು. ಇದರಲ್ಲಿ ಇಂಗ್ಲೀಷ್, ಕ್ವಾಂಟ್, ರೀಸನಿಂಗ್, ಸೊ ಓವರ್ ಮಾರ್ಕ್ಸ್. ಇದು ನಂದು ಮಾಕ್ ಟೆಸ್ಟ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಈಗ ಆಲ್ರೆಡಿ ನಾನು ಈ ಕೌಶಿಕ್ ಮೊಹಂಟಿದು ಕ್ವಾಂಟ್ ಕ್ಲಾಸ್ ಏನಿದೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪೇಪರ್, ಈಗ ಆಲ್ರೆಡಿ 2 ಬಿಟ್ಟಿದ್ದಾರೆ. ಅದರಲ್ಲಿ ಇದೊಂದು ಕಂಪ್ಲೀಟ್ ಆಯಿತು ಆ್ಯಂಡ್ ಇನ್ನೊಂದು ನೋಡಬೇಕು. ಸೊ ಕ್ವಾಂಟಿಂದು ಇದು ಪ್ರಿಪ್ರೇಷನ್ ಮಾಡ್ತೀನಿ. ನೆಕ್ಸ್ಟು ಇಂಗ್ಲೀಷ್ ಗ್ರಾಮರಲ್ಲಿ 120 ರೂಲ್ಸ್ ಆಫ್ ಗ್ರಾಮರನ್ನ ರಿವಿಷನ್ ಮಾಡ್ತೀನಿ. ನೆಕ್ಸ್ಟು ನಾಳೆ ಕ್ವಾಂಟ್ ಬರೆಯಲ್ಲ, ನಾನು ಲೈಕ್ ಮಾಕ್ ಬರೆಯಲ್ಲ ಆ್ಯಂಡ್ ಕ್ವಾಂಟನ್ನು ಓದಲ್ಲ, ರೀಸನಿಂಗನ್ನು ಜಾಸ್ತಿ ಓದಲ್ಲ, ಜಸ್ಟ್ ಗ್ರಾಮರ್, ಸ್ಪೀಡ್ ಮ್ಯಾಥ್ಸ್, ಫಾರ್ಮುಲಾಸ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.